ಬೈಸೆಪ್ಸ್, ಟ್ರೈಸೆಪ್ಸ್ ಮತ್ತು ಫೋರ್ ಆರ್ಮ್ಸ್ ಈ ಮೂರು ಮಸಲ್ನು ಬರೀ ಡಂಬಲ್ಸ್ ಯೂಸ್ ಮಾಡಿ ಕಂಪ್ಲೀಟ್ ಆರ್ಮ್ನ ಹೇಗೆ ಟ್ರೈನ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತೀನಿ. ತುಂಬಾ ಯೂಸ್ಫುಲ್ ವಿಡಿಯೋ, ಸೇವ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಕ್ರಾಸ್ ಬಾಡಿ ಹ್ಯಾಮರ್ ಕರ್ಲ್. ಡಂಬಲ್ನ ಅಪೋಸಿಟ್ ಶೋಲ್ಡರ್ ಕಡೆಗೆ ಲಿಫ್ಟ್ ಮಾಡಿ. ಇದು ಬೈಸೆಪ್ ಜೊತೆಗೆ ಫೋರ್ ಆರ್ಮ್ಸ್ನ ಕೂಡ ಬಿಲ್ಡ್ ಮಾಡುತ್ತೆ. ಸೆಕೆಂಡ್ ಒನ್ ಟೇಡ್ ಪ್ರೆಸ್. ಬೆಂಚ್ ಮೇಲೆ ಮಲ್ಕೊಂಡು ಡಂಬಲ್ನ ಚೆಸ್ಟ್ ಮೇಲಿಂದ ಪ್ರೆಸ್ ಮಾಡಿ. ಇದು ಟ್ರೈಸೆಪ್ಸ್ನ ಚೆನ್ನಾಗಿ ಟಾರ್ಗೆಟ್ ಮಾಡುತ್ತೆ. ಥರ್ಡ್ ಒನ್ ಡಂಬಲ್ ಕಿಕ್ ಬ್ಯಾಕ್. ಬಾಡಿನ ಬೆಂಡ್ ಮಾಡಿ ಎಲ್ಬೋನ ಫಿಕ್ಸ್ ಇಟ್ಕೊಂಡು ಡಂಬಲ್ನ ಎಕ್ಸ್ಟೆಂಡ್ ಮಾಡಿ. ಟ್ರೈಸೆಪ್ಸ್ನ ಫುಲ್ ಸ್ಕ್ವೀಸ್ ಮಾಡಿ. ನಾಲ್ಕನೇದು ಝೋಟಮ್ ಕರ್ಲ್. ಮೇಲೆ ಹೋಗುವಾಗ ನಾರ್ಮಲ್ ಕರ್ಲ್ ಮಾಡಿ, ಮೇಲೆ ಹೋದ್ಮೇಲೆ ರಿಸ್ಟ್ನ ರೊಟೇಟ್ ಮಾಡಿ ನಿಧಾನವಾಗಿ ರಿವರ್ಸ್ ಗ್ರಿಪ್ನಲ್ಲಿ ಕೆಳಗೆ ಬಿಡಿ. ಇದು ಬೈಸೆಪ್ಸ್ ಮತ್ತು ಫೋರ್ ಆರ್ಮ್ಸ್ ಎರಡಕ್ಕೂ ಬೆಸ್ಟ್ ಎಕ್ಸಸೈಸ್. ಫಿಫ್ತ್ ಒನ್ ಕಾನ್ಸಂಟ್ರೇಷನ್ ಕರ್ಲ್. ಒಂದು ಕೈಯಲ್ಲಿ ಡಂಬಲ್ನ ಹಿಡಿದು ಫುಲ್ ಕೆಳಗೆ ಬಿಡಿ, ಆಮೇಲೆ ಕರ್ಲ್ ಮಾಡಿ, ಮೇಲೆ 1 ಸೆಕೆಂಡ್ ಹೋಲ್ಡ್ ಮಾಡಿ ನಿಧಾನವಾಗಿ ಕೆಳಗೆ ಬಿಡಿ. ಬೈಸೆಪ್ಸ್ ಸ್ಕ್ವೀಸ್ ಆಗೋದನ್ನ ಫೀಲ್ ಮಾಡಿ. ಈ ಎಲ್ಲ ಎಕ್ಸಸೈಸ್ನ 3 ಸೆಟ್ಸ್ 10 to 12 reps ಮಾಡಿ. ವೀಕಲ್ಲಿ ಹೀಗೆ 2 ಸಲ ಟ್ರೈನ್ ಮಾಡೋದ್ರಿಂದ ನೀವು ಬರೀ ಡಂಬಲ್ಸ್ ಇದ್ರೂ ಕೂಡ ಸ್ಟ್ರಾಂಗ್ ಆರ್ಮ್ಸ್ನ ಬಿಲ್ಡ್ ಮಾಡ್ಬೋದು. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಸೇವ್ ಮಾಡ್ಕೊಳ್ಳಿ.